ಹಾಯ್, ನನ್ನ ಹೆಸರು ಸಚಿನ್ ಅಂತ. ಆ್ಯಕ್ಚುಲಿ ನನ್ನ ಇನ್ಸ್ಟಾ ಪೇಜ್ ಬಂದು ಸಂಚಾರಿ ಸಚಿನ್ ಅಂತ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ಒಂದು ಸೆಪ್ಟೆಂಬರ್ ಮಂತಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಸೆಪ್ಟೆಂಬರ್ 16ಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೆಪ್ಟೆಂಬರು 15 ಡೇಸಲ್ಲೇ ನಂದು 20K ಕಂಪ್ಲೀಟ್ ಆಯಿತು. ಅದು ಭಾಳ ಖುಷಿ ಸಿಕ್ತು. ಆಮೇಲೆ ನನಗೆ ರೀಲ್ಸ್ ಮಾಡೋ ಮುಂದೆ ಜಸ್ಟ್ ಒಂದು ಹಿಂಗೆ ಫೋನ್ ಹಿಡಿದ್ರೆ ನಗು ಬರ್ತಿತ್ತು. ಹೀಗೆ ಮಾಡ್ಕೊತಾನೆ ಜಸ್ಟ್ 2 ಡೇಸಲ್ಲಿ ನಂದು ಒಂದು ರೀಲ್ಸು 1.2 ಮಿಲಿಯನ್ ರೀಚ್ ಆಯಿತು. ಆವಾಗ ನಂದು ಫಿಯರ್ ಅನ್ನೋದೇ ಹೋಗಿಬಿಡ್ತಿಲ್ಲ. ಅಲ್ಲಿ ಹಿಡಿದು ನಾ ಕಂಟಿನ್ಯೂ ಸ್ಟಾರ್ಟ್ ಮಾಡ್ಕೊತ ಬಂದೆ. ಆಮೇಲೆ ಇನ್ನೊಂದು ಕನ್ಸಿಸ್ಟೆನ್ಸಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ನಂದು ಪರ್ ಡೇ 3 ವಿಡಿಯೋ ಹಾಕೋದು ಬಂದಿನ. ಮಾರ್ನಿಂಗ್ ಎದ್ರೂ ಫೋನೇ ಎಷ್ಟಂದ್ರೆ 7 to 8 ನೀವು ಹೆಚ್ಚು ಅಪ್ಲೋಡ್ ಮಾಡಿರಿ. ನೆಕ್ಸ್ಟ್ 1 to 3 ಆಫ್ಟರ್ನೂನು ಅವಾಗೂ ನಿಮ್ಗೆ ರೀಚ್ ಚಲೋ ಸಿಗ್ತದೆ. ಮೇನ್ ನಿಮಗೆ ರೀಚ್ ಸಿಗೋದಂದ್ರೆ 6 to 9 ನೈಟ್ ಏನು ಅಪ್ಲೋಡ್ ಮಾಡ್ತಿರ್ತಾರಲ್ಲ, ಅಂದರೆ ಎಲ್ಲರೂ ಜಾಬಿಗೆ ಹೋಗಿ ಬಂದು ಎಲ್ಲರೂ ಫ್ರೆಶ್ ಅಪ್ ಆಗಿ ಅವಾಗ ಜಸ್ಟ್ ಫೋನ್ ಹಿಡ್ಕೊಂಡು ಕೂತಿರ್ತಾರಲ್ಲ, ಸೊ ಅವಾಗ ನಿಮ್ದು ರೀಚ್ ಹೆಚ್ಚಾಗ್ತೈತಿ. ಕಂಪೇರ್ ಟು ನೀವು ಆಡಿಯನ್ಸ್ ಗ್ರೋತ್ ಮಾಡ್ಕೊಳ್ಳೋದು ನಿಮ್ಮದು ಬೆಂಗಳೂರ್ದು ಇಂಟ್ರೆಸ್ಟ್ ಇತ್ತಂದ್ರೆ ಸ್ವಲ್ಪ ಸಂಡೇ ನೈಟ್ ಅಪ್ಲೋಡ್ ಮಾಡೋದನ್ನು ಅವಾಯ್ಡ್ ಮಾಡಿರಿ. ಯಾಕಂದ್ರೆ ಸಂಡೇ ಎಲ್ಲರೂ ಪಬ್ಬಿಗೆ ಹೋಗ್ತಾರೆ, ಎಲ್ಲರೂ ನಮ್ಮ ಗತೆ ಖಾಲಿ ಇರಲ್ಲಲ್ಲ. ಸೊ ನೀವು ಸಂಡೇ ಅವಾಯ್ಡ್ ಮಾಡಿರಿ. ಸ್ಯಾಟರ್ಡೇ ಆಫ್ಟರ್ನೂನ್ ಅಪ್ಲೋಡ್ ಮಾಡಿರಿ. ಆಮೇಲೆ ಸಂಡೇ ಮಾರ್ನಿಂಗ್ ಅಪ್ಲೋಡ್ ಮಾಡಿರಿ, ಅದು ರೀಚ್ ಭಾಳ ಚೆನ್ನಾಗಿ ಹೋಗುತ್ತೆ. ನೆಕ್ಸ್ಟು ಇದೇ ಈಗ ನಾನು ಜಸ್ಟ್ ನಂದು ನ್ಯೂ ಸ್ಟಾರ್ಟ್ ಮಾಡ್ತಿದ್ದೀನಿ. ಅದ್ರ ಮೇಲೆ ನಂದು ಜಸ್ಟ್ ಫೋಕಸ್ ಜಾಸ್ತಿ ಅದ್ರ ಮೇಲೆ ಹೋಗ್ತಿದೆ. ಆಯಿತು, ನೋಡೋಣ. ಇನ್ನೂ ಭಾಳ ಮಾಡಿ ಇನ್ನೊಂದು ಮಂತಲ್ಲಿ ನಾನು ಮತ್ತೆ ಇದು ಸಂಚಾರಿ ಸಚಿನ್ ಪೇಜ್ಗೆ ಮತ್ತೆ ನಾನು ಹಿಂತಿರುಗಿ ಬರಬೇಕಂತ ವಿಚಾರ ಮಾಡಿದ್ದೀನಿ. ಆಮೇಲೆ ಮೇನ್ ನಂದು ಟ್ರಾವೆಲಿಂಗ್ ಕಂಟೆಂಟು. ನಾನು ಇಷ್ಟು ದಿನ ಆಲ್ರೆಡಿ ತಿರುಗಾಡಿದ್ದೀನಿ. ನಂದು ಇತ್ತು 2 ವರ್ಷ ಹಿಂದೆಯೇ ವಿಡಿಯೋ ಮಾಡಬೇಕಂತಿತ್ತು. ಬಟ್ ಏನು ಮಾಡೋದು, 4 ಜನ ಏನಂತಾರೆ, 4 ಜನ ಯಾರ್ದು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಏನು ಅನ್ನಿಸ್ತಲ್ಲ ನೀವು ವಿಡಿಯೋ ಮಾಡ್ಕೊತ ಹೋಗ್ರಿ, ರೀಚ್ ಅಂತರೂ ಆಗೇ ಆಗ್ತೈತಿ. ಆಮೇಲೆ ಈಗಿನ ಜನ್ರೇಷನ್ ಒಳಗೆ ಅಂದ್ರೆ ಪ್ರೆಸೆಂಟ್ 2026 ಒಳಗೆ ಕಂಟೆಂಟ್ ಕ್ರಿಯೇಷನ್ ಒಂದು ಭಾಳ ಇಂಪಾರ್ಟೆಂಟ್ ಐತಿ. ಆಮೇಲೆ ಮೊನ್ನೆ ನಮ್ಮ PM ಮೋದಿಯವರು ಹೇಳಿದ್ದಾರೆ, ಕಂಟೆಂಟ್ ಕ್ರಿಯೇಷನ್ ಅನ್ನೋದು ಒಂದು ಸಬ್ಜೆಕ್ಟನ್ನೇ ಇಡ್ತಿದ್ದಾರೆ. 2030 ಒಳಗೆ ಕಂಟೆಂಟ್ ಕ್ರಿಯೇಷನ್ ಒಂದು ಭಾಳ ಗ್ರೋತ್ ಆಗೋದೈತಿ. ನಾನು ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ನಂದು ಒಂದು ವಿಡಿಯೋ ಸ್ಟಾರ್ಟ್ ಮಾಡಿನ ಒಂದು 5th ಇಲ್ಲ 6th ಡೇಸ್ಗೆ ಅದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ನೋಡಿರಿ ನೀವು. ಕಂಟೆಂಟ್ ಕ್ರಿಯೇಷನ್ ಅಂದ್ರೆ ಭಾಳ ಇಂಪಾರ್ಟೆಂಟ್. ಆಮೇಲೆ ನಿಮಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇರ್ತದೋ ಅದ್ರ ಮೇಲೆ ಮಾಡಿರಿ. ಇಲ್ಲಪ್ಪ ನಮ್ಮ ದೋಸ್ತ ಅದನ್ನು ಹೇಳ್ತಾನೆ, ನಾ ಫುಡ್ ಬ್ಲಾಗ್ಸ್ ಸ್ಟಾರ್ಟ್ ಮಾಡ್ತೀನಿ, ಇಲ್ಲ ನಾ ರೈಡರ್ ಆಗ್ತೀನಿ, ಓಕೆ, ನಂದು ಎಲ್ಲ ಥರ ಮಿಕ್ಸ್ ಆಗತ್ತದ ನಂದು. ಅಂದರೆ ನಾನು ಮೇನ್ ಡಿವೋಷನು, ಹಿಸ್ಟಾರಿಕಲ್ ಪ್ಲೇಸ್ ರಿವ್ಯೂ ಮಾಡೋದು ಅದು ಎಲ್ಲ ಸ್ಟಾರ್ಟ್ ಮಾಡಿದ್ದೆ. ನೆಕ್ಸ್ಟ್ ಬಂದುಬಿಟ್ಟು ಆಯ್ತಪ್ಪ, ನಾನು ಎಷ್ಟಾದರೂ ಟ್ರಾವೆಲಿಂಗ್ ಮಾಡ್ತೀನಿ. ಆಮೇಲೆ ಈಗ ಟ್ರಾವೆಲಿಂಗ್ ಮಾಡೋದು ನಂದು ಏನೂ ಅಲ್ಲ. ನಾನು PUC ಇಂದನೇ ಮನೆಯೊಳಗೆ ಹೇಳಲ್ದೆ ಗೋವಾಕ್ಕೆ ಹೋಗೋದು. ಇಲ್ಲಿ ವಿಜಯಪುರದಿಂದ ನೈಟ್ 8 ಗಂಟೆಗೆ ಬಿಟ್ಟರೆ ಅಲ್ಲಿ ಮಾರ್ನಿಂಗ್ 4 ಗಂಟೆಗೆ ಬೈಕ್ ಮೇಲೆ ಅದು. ಎಲ್ಲ ದೋಸ್ತರು ಅಂಥವ್ರೇ ಇದ್ದರು. ನನಗೆ ಹೆಚ್ಚು ಟ್ರಾವೆಲಿಂಗ್ ಇಂಟ್ರೆಸ್ಟ್ ಹುಟ್ಟಾಕ ಅವರೇ ಕಾರಣ. ಇಷ್ಟೇ, ಮತ್ತೇನಿಲ್ಲ ನನ್ನ ಬಗ್ಗೆ ಹೇಳ್ಕೊಳ್ಳೋದು. ಆಯಿತು, ಈಗ ಜಾಗ್ರಿ ಬೈಟ್ಸ್ ಅಂತ ನಾನೊಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಏನಂದರೆ ನಮ್ಮದು ಒಂದು ಟ್ರೆಡಿಷ್ನಲನ್ನು ಕಂಟಿನ್ಯೂ ಮಾಡ್ಕೋತ ಹೋಗೋದು. ಶೇಂಗಾ ಹೋಳಿಗೆ ನಮ್ಮ ಸೈಡ್ ಅಷ್ಟೇ, ನಮ್ಮ ಸೈಡ್ ಅಂದರೆ ವಿಜಯಪುರ, ಹುಬ್ಬಳ್ಳಿ, ಧಾರವಾಡ ಆ ಸೈಡ್ ಫೇಮಸ್ ಇದೆ. ಬಟ್ ನಂದೇನು ಬೆಂಗಳೂರಿಗೂ ನಮ್ಮ ಪ್ರಾಡಕ್ಟ್ ರೀಚ್ ಆಗಬೇಕು. ಬೆಂಗಳೂರು ಅಷ್ಟೇ ಅಲ್ಲ, ಆಲ್ ಓವರ್ ಇಂಡಿಯಾ ನಮ್ಮದು ಮಾಡೋದು ಪ್ಲ್ಯಾನ್ ಇದೆ. ನಮ್ಮದು ವೆಬ್ಸೈಟು ಇದೆ. ನೆಕ್ಸ್ಟ್ ನಮ್ಮದು ಇನ್ಸ್ಟಾ ಪೇಜ್ನೂ ಇದೆ, ಅಲ್ಲಿನೂ ನೀವು ಹೋಗಿ ಫಾಲೋ ಮಾಡ್ಬೋದು. ಆಮೇಲೆ ಈ ಸದ್ಯ ನೀವು ಆರ್ಡ್ರ್ ಇನ್ಸ್ಟಾ ಪೇಜ್ ಥ್ರೂ ಮಾಡ್ಬೋದು. ನಾವು ಡೈರೆಕ್ಟ್ ಡೆಲಿವರಿ ಮಾಡ್ತೀವಿ ಅಷ್ಟೇ, ಮತ್ತೇನಿಲ್ಲ. ಈ ಸದ್ಯಕ್ಕೆ ನಾನು ಈ ವಿಡಿಯೋನ ನಿಂತು ಬೆಂಗಳೂರಲ್ಲೇ ಮಾಡ್ತಿರೋದು. ನಮ್ಮ ಜೊತೆ ಇವತ್ತು ಶ್ರೀಕುಮಾರ್ ಅವರು ಬಂದು ಅವರೇ ವಿಡಿಯೋ ಮಾಡ್ತಿದ್ದಾರೆ. ಇದನ್ನು ತುಂಬ ಥ್ಯಾಂಕ್ ಯು. ಅವರು 30 ಕಿಲೋಮೀಟ್ರಿಂದ ಮಾರ್ನಿಂಗ್ 12ಗೆ ಬಿಟ್ಟಾರಂತ, ಈಗ ಬಂದು ರೀಚ್ ಆಗ್ಯಾರ. ಭಾಳ ಖುಷಿ ಆಯಿತು ಅವ್ರು ಬಂದಿದ್ದು. ಆಯಿತು, ಈಗ ನಾನು ವಿಡಿಯೋ ಮಾಡ್ತಿರೋದು ಇದು ಬಿಗ್ ಬುಲ್ ಟೆಂಪಲ್ ಅಂತ. ಇವತ್ತು ಮಹಾಶಿವರಾತ್ರಿ ಅಲ್ಲ, ನಮ್ಮ ಪ್ರಾಡಕ್ಟನ್ನು ಇಲ್ಲೇ ಹಾಕಿದ್ದೀವಿ. ನಮ್ಮದು ರೀಚು ಜಸ್ಟ್ ನಂದು ಇನ್ಸ್ಟಾ ಪೇಜ್ ಹೆಂಗೆ ಗ್ರೋತ್ ಆಯ್ತಲ್ಲ, ನಮ್ಮದು ಸೇಮ್ ನಮ್ಮ ಬಿಸ್ನೆಸ್ಸು ಆ ಥರನೇ ಗ್ರೋತ್ ಹಾಕೋದು ಹೊಂಟದ. ಒಂದು ವೀಕ್ ಒಳಗೆ ನಾವು ಅದನ್ನು ಈಗ ರಿವ್ಯೂ ಮಾಡೋಕ್ಕಾಗಲ್ಲ ಅಂದರೂ ಮಾಡ್ತೀನಿ. ನಮ್ಮದು ಚೂಡಾನೇ 20 kg ಸೇಲ್ ಆಗಿದೆ.
ಆಮೇಲೆ ಹೋಳಿಗೆನೂ ನಾನು ಬರುವಾಗ ಸಮ್ ಆಫ್ ನಂಬರ್ ಹೋಳಿಗೆ ತಂದಿದ್ದೆ. ಈಗ ಆಲ್ಮೋಸ್ಟ್ ಆಲ್ ಸೋಲ್ಡ್ ಔಟ್ ಆಗಿದೆ, ಎಲ್ಲರೂ ಅದನ್ನೇ ಕೇಳ್ತಿದ್ದಾರೆ. ಇವ್ರು ಕೂಡ ಇವ್ರಿಗೆ ಕೊಡ್ಲಿಕ್ಕೂ ನಮ್ಗೆ ಇಲ್ಲ ಈಗ. ಓಕೆ, ಇಷ್ಟು ಹೇಳಿ ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು. ಅವರನ್ನು ಕ್ಯಾಪ್ಚರ್ ಮಾಡ್ತೀನಿ ನೋಡ್ರಿ ಇಲ್ಲಿ. ಮಾತಾಡ್ರಿ ಸರ್. ನಮ್ಮ ಉದ್ದೇಶ ಇಷ್ಟೇ, ಬಿಜಾಪುರ ಮಂದಿನ ಹುಡುಕೋದು, ಯಾರ್ಯಾರು ಅದಾರ ಅವ್ರ ಬಗ್ಗೆ ಸ್ವಲ್ಪ ಕಂಡು ಹಿಡಿದು ಅವ್ರನ್ನ ಸಪೋರ್ಟ್ ಮಾಡೋದು ಅಂತ ಅಷ್ಟೇ. ಹೀಗಾಗಿ ಇವತ್ತು ನಿಮ್ಮ ಕಡೆ ಬಂದಿದ್ವಿ. ಆದ್ರೆ ನಿಮ್ಮದು ಏನೈತೆ ರೀಚ್ ಮತ್ತು ಆಮೇಲೆ ಗ್ರೋತ್ ನೋಡಿ ನಮಗೆ ಆಶ್ಚರ್ಯ ಆಯ್ತು ರೀ ಸರ್. ಹೀಗಾಗಿ ಅದರಿಂದ ನಾವು ನಿಮ್ಮ ಕಡೆ ಬಂದು ಸ್ವಲ್ಪ ನಿಮ್ಮ ಏನಂತಾರೆ ಸಜೆಷನ್ಸ್ ಮತ್ತು ಆಮೇಲೆ ಅಡ್ವೈಸ್ ತೊಗೊಳ್ಳೋ ವಿಚಾರ ಇಟ್ಟಿದ್ವಿ. ನಮಗಾಗಲಿ ಇಲ್ಲ ಹೊಸಬ್ರು ಯಾರು ಮಾಡ್ತೀನಿ ಅನ್ನೋರಿಗೆ ಹೆಲ್ಪ್ ಆಗ್ತೈತಿ ಇದರಿಂದ. ಆದ್ರೆ ನೀವು ಏನು ಹೇಳಿದ್ರಲ್ಲ, ಅದು 3 ಟೈಮ್ ದಿನಕ್ಕೆ 3 ರೀಲ್ಸು, ಬೆಳಗ್ಗೆಯಿಂದ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಮತ್ತು ರಾತ್ರಿ, ಅದು ಪಾಯಿಂಟ್ ನಾವು ಫಾಲೋ ಮಾಡ್ತೀವಿ. ಯಾರಿಗೊತ್ತು ಮುಂದೆ ಯೂಸ್ ಆದರೂ ಆಗ್ಬೋದು. ಓಕೆ, ಥ್ಯಾಂಕ್ಸ್ ರೀ.